Net9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಯನ್ನ ತೋರಿಸ್ತೀವಿ. ಆದರೆ ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಯನ್ನ ನೋಡೋಣ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ತೈಲಕ್ಕೆ ಬಿಕ್ಕಟ್ಟು ಉಂಟಾಗಿದೆ. ಹರ್ಮುಜ್ ಸಮುದ್ರ ಮಾರ್ಗ ತಡೆಗೆ ಆಕ್ರೋಶ ಕೇಳಿಬಂದಿದೆ. ತೈಲ ಸಂಸ್ಕರಣಗಳ ಘಟಕಗಳ ದಾಳಿಗೂ ಐರೋಪ್ಯ ಒಕ್ಕೂಟ ಖಂಡಿಸಿದೆ. ಕೂಡಲೇ ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು, ಇರಾನ್ ತನ್ನ ಯುದ್ಧ ನೌಕೆಗಳನ್ನ ಹಿಂಪಡಿಬೇಕು ಅಂತ ಎಚ್ಚರಿಕೆ ಕೊಟ್ಟಿದೆ. ಯುದ್ಧ ಪೀಡಿತ ಇರಾನ್ನಲ್ಲಿ 178 ಜನರ ಬಂಧನವಾಗಿದೆ. ಅಮೆರಿಕ ಇಸ್ರೇಲ್ ಪರ ಗೂಢಚರ್ಯೆ ನಡೆಸಿರುವ ಆರೋಪದ ಹಿನ್ನೆಲೆ ಈವರೆಗೆ 178 ಜನರನ್ನ ಬಂಧಿಸಲಾಗಿದೆ. ಇರಾನ್ ವಿರುದ್ಧ ಯಾರೇ ಸಂಚು ರೂಪಿಸಿದ್ರೂ ಅವರನ್ನ ಬಿಡಲ್ಲ ಅಂತ ಐಆರ್ಜಿಸಿ ಖಡಕ್ ಎಚ್ಚರಿಕೆ ರವಾನಿಸಿದೆ. ಅಮೆರಿಕದ 2 ಯುದ್ಧ ವಿಮಾನಗಳನ್ನು ಶ್ರೀಲಂಕಾದ ಆಗ್ನೇಯ ಭಾಗದಲ್ಲಿ ಲ್ಯಾಂಡ್ ಮಾಡಲು ಅಮೆರಿಕ ಅನುಮತಿ ಕೋರಿತ್ತು. ಆದರೆ ಅಮೆರಿಕ ಮನವಿಯನ್ನು ನಾವು ತಿರಸ್ಕರಿಸಿದ್ದೇವೆ ಅಂತ ಸಂಸತ್ನಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕೆ ತಿಳಿಸಿದ್ದಾರೆ. ನಾವು ತಟಸ್ಥರಾಗಿ ಉಳಿಯಲು ಬಯಸುತ್ತೇವೆ, ನಾವು ಯಾರಿಗೂ ಮಣಿಯಲ್ಲ ಅಂದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕರಾವಳಿಗೂ ತಟ್ಟಿದೆ. ಮೀನುಗಾರ ಮಹಿಳೆಯರಿಗೆ ವ್ಯಾಪಾರ ನಷ್ಟವಾಗ್ತಿದೆ. ಅನೇಕ ಹೋಟೆಲ್ಗಳು ಮುಚ್ಚಿರೋ ಪರಿಣಾಮ ಮೀನುಗಾರಿಕೆಯ ಮೇಲೂ ಹೊಡೆತ ಬಿದ್ದಿದೆ. ಮಲ್ಪೆ ಬಂದರ್ನಿಂದ ಕೇರಳದ ಕಡೆಗೂ ಮೀನು ರಫ್ತು ನಿಂತಿದೆ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಆರಂಭ ಆಗಲಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆ ಪಕ್ಕ ವಾಹನ ನಿಲ್ಲಿಸೋರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಪಕ್ಕದಲ್ಲಿ ಹಳೆ ವಾಹನಗಳನ್ನು ನಿಲ್ಲಿಸಿದ್ರೆ ಗುಜರಿಗೆ ಹಾಕ್ತೀವಿ, ಈಗಾಗಲೇ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನೂ ಮಾಡಿಕೊಂಡಿದ್ದೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಬಳಿ 2ನೇ ಏರ್ಪೋರ್ಟ್ ನಿರ್ಮಾಣ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಮಾತಾಡಿ 2ನೇ ಏರ್ಪೋರ್ಟ್ ಬಗ್ಗೆ ಟೆಂಡರ್ ಕರೆದಿದ್ದೇವೆ, ಅಧಿಕಾರಿಗಳು 3 ಸ್ಥಳಗಳನ್ನು ನೋಡ್ಕೊಂಡು ಹೋಗಿದ್ದಾರೆ, ರಿಪೋರ್ಟ್ ಬಳಿಕ ಮುಂದಿನ ಕ್ರಮ ಅಂತ ಹೇಳಿದರು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಶಾಸಕ ಸ್ವರೂಪ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅಂತ ಜೆಡಿಎಸ್ನ 10 ಕಾರ್ಯಕರ್ತರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಪೆನ್ಡ್ರೈವ್ ಹಂಚಿಕೆದಾರರು ಪ್ರಮುಖ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಚಾರ್ಜ್ ಶೀಟ್ನಿಂದ ಕೈ ಬಿಡಲಾಗಿದೆ ಅಂತ ಹೇಳಿದರು. ರಾಜ್ಯದಲ್ಲಿ ಇನ್ನೂ 2 ದಿನ ಮಳೆ ಬರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಮನಕಲಕುವ ಘಟನೆ ನಡೆದಿದೆ. ನೀರಾನೆ ಒಂದರ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದ ಬೆಂಗಳೂರು ಮೂಲದ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ನೀರಾನೆ ದಾಳಿಗೆ ಬಲಿಯಾಗಿದ್ದಾರೆ. ಮೃಗಾಲಯದ ಪಶುವೈದ್ಯರಿಗೆ ಎಸ್ಒಪಿ ಪಾಲಿಸಲು ಅರಣ್ಯ ಇಲಾಖೆ ಸೂಚನೆ ನೀಡಿದೆ. ಯಾದಗಿರಿಯ ಗೋನಾಳದಲ್ಲಿ ಆಸ್ತಿಗಾಗಿ ಮಗನೇ ಅಪ್ಪನನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾನೆ. ಹಂಪಣ್ಣ ಸಜ್ಜನ್ ಅನ್ನುವಾತ ಮೋಜಿಗಾಗಿ 6 ಎಕರೆ ಜಮೀನು ಮಾರಾಟ ಮಾಡಿದ್ದಂತೆ. ಇದರಿಂದ ಕೆರಳಿದ ಪುತ್ರ ನರ್ಸಾರೆಡ್ಡಿ 2.5 ಲಕ್ಷ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾನೆ. ಮಗ ನರ್ಸಾರೆಡ್ಡಿ ಸೇರಿ 5ರನ್ನ ಬಂಧಿಸಲಾಗಿದೆ. ಶಿವಮೊಗ್ಗದಲ್ಲಿ ಆಂಬ್ಯುಲೆನ್ಸ್ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅಕ್ಕಮಹಾದೇವಿ ಸರ್ಕಲ್ನಲ್ಲಿ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಪಲ್ಟಿಯಾಗಿದ್ದು ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ನಾಳೆ ರಂಜಾನ್ ಹಬ್ಬ. ಬೆಂಗಳೂರಲ್ಲಿ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ. ಮೈಸೂರು ರಸ್ತೆಯ ಬಿಬಿ ಜಂಕ್ಷನ್ ಹತ್ತಿರದ ಮಸೀದಿ ಹಾಗೂ ಚಾಮರಾಜಪೇಟೆ ಬಿಬಿಎಂಪಿ ಆಟದ ಮೈದಾನದಲ್ಲಿ ಪ್ರಾರ್ಥನೆ ನಡೆಯುವುದರಿಂದ ಮೈಸೂರು ರಸ್ತೆಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಇರಲಿದೆ. ತಮಿಳುನಾಡಿನ ವಿವಿಧೆಡೆ ಅಕ್ರಮವಾಗಿ ನೆಲೆಸಿದ್ದ 33 ಬಾಂಗ್ಲಾ ಪ್ರಜೆಗಳನ್ನು ಬಂಧಿಸಿ ನಿರಾಶ್ರಿತರ ಶಿಬಿರದಲ್ಲಿ ಇಡಲಾಗಿತ್ತು. ಸೇಲಂನ ಅತ್ತೂರು ಪ್ರದೇಶದಲ್ಲಿರುವ ನಿರಾಶ್ರಿತರ ಶಿಬಿರದಲ್ಲಿ ಇದ್ದ 33 ಬಾಂಗ್ಲಾ ಪ್ರಜೆಗಳನ್ನು ಗಡೀಪಾರು ಮಾಡಲಾಗಿದೆ. ರೈಲಲ್ಲಿ ಪಶ್ಚಿಮ ಬಂಗಾಳ ಮೂಲದ ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಡಲಾಗಿದೆ. ರಿಲಯನ್ಸ್ ಫೌಂಡೇಶನ್ ನಡೆಸುವ ವಂತಾರದಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ಸದ್ಯ ಈ ಅರ್ಜಿ ವಜಾಗೊಂಡಿದೆ. ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ನಡೆದಿಲ್ಲ ಅಂತ ಎಸ್ಐಟಿ ವರದಿ ಕೊಟ್ಟಿತ್ತು. ಇನ್ನೊಂದು ಕಡೆ ಸಿಐಟಿಎಸ್ ವರದಿಯಲ್ಲೂ ವಂತಾರದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಉಲ್ಲೇಖವಾಗಿತ್ತು. ಹೀಗಾಗಿ ವಂತಾರ ವಿರುದ್ಧದ ಆರೋಪವನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನೇ ದಿನೇ ತೀವ್ರಗೊಳ್ತಾನೇ ಇದೆ. 21ನೇ ದಿನವೂ ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಬಾಂಬ್ಗಳ ಸುರಿಮಳೆಗೈದಿದೆ. ಇತ್ತ ಇರಾನ್ ಕೂಡ ಇಸ್ರೇಲ್ಗೆ ಭಾರಿ ಆಘಾತವನ್ನೇ ಕೊಟ್ಟಿದೆ. ಬನ್ನಿ ಮಧ್ಯಪ್ರಾಚ್ಯದಲ್ಲಿ ಇವತ್ತು ಏನೇನಾಯ್ತು ನೋಡೋಣ. ಮಧ್ಯಪ್ರಾಚ್ಯ ಯುದ್ಧ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮುಗಿಬಿದ್ದು ಇಂದಿಗೆ ಬರೋಬ್ಬರಿ 21 ದಿನ.
ಇರಾನ್ ಕೂಡ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಭಾರೀ ಪ್ರತ್ಯುತ್ತರ ಕೊಡ್ತಲೇ ಬರ್ತಿದೆ. ಸದ್ಯಕ್ಕೆ ಯುದ್ಧ ಮುಕ್ತಾಯದ ಮುನ್ಸೂಚನೆ ಇರಲಿ, ಕನಿಷ್ಠ ಕದನ ವಿರಾಮದ ಮುನ್ಸೂಚನೆಯೂ ಕಾಣುತ್ತಿಲ್ಲ. ಇರಾನ್ನ ದೊಡ್ಡ ದೊಡ್ಡ ತಲೆಗಳನ್ನೇ ಇಸ್ರೇಲ್ ಅಮೆರಿಕ ಸೇನೆ ಹೊಡೆದುರುಳಿಸುತ್ತಿದ್ರೆ, ಇರಾನ್ನ ರೆವಲ್ಯೂಷನರಿ ಪಡೆ ಕೂಡ ದೋಸ್ತಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಡುತ್ತಿದೆ. ಅಮೆರಿಕದ F-35 ಟಾರ್ಗೆಟ್ಗೆ ಪ್ರತೀಕಾರ. IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿ ಫಿನಿಶ್. ಯುದ್ಧ ಆರಂಭವಾಗಿ 3ನೇ ವಾರ. ಮಧ್ಯಪ್ರಾಚ್ಯದ ಆಗಸದಲ್ಲಿ ಯುದ್ಧ ವಿಮಾನಗಳ ಭೋರ್ಗರೆತ ಮತ್ತಷ್ಟು ಹೆಚ್ಚಾಗಿದೆ. ಖುದ್ದು ಟ್ರಂಪ್ ಕೂಡ ನಿರೀಕ್ಷಿಸದಷ್ಟರ ಮಟ್ಟಿಗೆ ಇರಾನ್ ತಿರುಗೇಟು ಕೊಡ್ತಿದೆ. ಇದಕ್ಕೆ ನಿದರ್ಶನವೆಂಬಂತೆ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ಗೆ ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಇರಾನ್ ದಾಳಿಯಿಂದಾಗಿ ಅಮೆರಿಕದ ವಾಯುಸೇನೆಯ ಬೆನ್ನೆಲುಬು ಎಂದೇ ಕರೆಯಲ್ಪಡುವ ಬರೋಬ್ಬರಿ 1,000 ಕೋಟಿ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಜೆಟ್ಗೆ ಭಾಗಶಃ ಹಾನಿಯಾಗಿದೆ. ಆದರೆ ಅದರಲ್ಲಿದ್ದ ಸೈನಿಕರು ಬಚಾವಾಗಿದ್ದಾರೆ. ಇದರಿಂದ ಮತ್ತಷ್ಟು ಕೆರಳಿದ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಇದಕ್ಕೆ ಪ್ರತಿಯಾಗಿ ಇರಾನ್ನ ಮತ್ತೊಂದು ದೊಡ್ಡ ತಲೆಯನ್ನೇ ತೆಗೆದಿದೆ. ಬೆಳಿಗ್ಗೆಯಷ್ಟೇ ಇಸ್ರೇಲ್ ನಿರ್ನಾಮ ಮಾಡ್ತೀವಿ, ಟ್ರಂಪ್ ತಲೆ ತೆಗಿತೀವಿ ಅಂತ ಗುಡುಗಿದ್ದ IRGC ವಕ್ತಾರ ಹಾಗೂ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿಯನ್ನ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಹುಡುಕಿ ಕೊಂದು ಹಾಕಲಾಗಿದೆ. ಅಲಿ ಮೊಹಮ್ಮದ್ ನೈನಿ IRGC ಮುಖ್ಯ ವಕ್ತಾರ ಮಾತ್ರವಲ್ಲದೆ ಬ್ರಿಗೇಡಿಯರ್ ಜನರಲ್ ಕೂಡ ಆಗಿದ್ದ. ಇರಾನ್ನ ಮಾನಸಿಕ ಯುದ್ಧದ ಮಾಸ್ಟರ್ ಮೈಂಡ್ ಎಂದೇ ಈತನನ್ನ ಕರೆಯಲಾಗ್ತಿತ್ತು. ಅಷ್ಟೇ ಅಲ್ಲ, ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬೆಳಿಗ್ಗೆಯಷ್ಟೇ ಟ್ರಂಪ್ ತಲೆ ಕಡಿಯೋದಾಗಿ ಹೇಳಿದ್ದ ಈತನನ್ನ ಆತ ಹೇಳಿಕೆ ನೀಡಿದ 2 ಗಂಟೆಯಲ್ಲಿ ಹತ್ಯೆ ಮಾಡಲಾಗಿದೆ. ಕಳೆದ 3 ದಿನಗಳ ಅಂತರದಲ್ಲಿ ಅಂದ್ರೆ ನೈನಿ ಹತ್ಯೆ 4ನೇ ಬಹುಮುಖ್ಯ ಟಾರ್ಗೆಟ್ ಆಗಿದೆ. ಮೊನ್ನೆಯಷ್ಟೇ IRGC ಮುಖ್ಯಸ್ಥ ಅಲಿ ಲಾರಿಜಾನಿಯನ್ನ ಹುಡುಕಿ ಕೊಲ್ಲಲಾಗಿತ್ತು. ನಂತರ IRGC ಕಮಾಂಡರ್ ಖಾಸೆಂ ಸುಲೇಮಾನಿ ಹಾಗೂ ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ನನ್ನ ಹೊಡೆದುರುಳಿಸಲಾಗಿತ್ತು. ಈ ಬೆನ್ನಲ್ಲೇ ಇದೀಗ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡೋ ಮೂಲಕ ಪ್ರಮುಖ ನಾಯಕರನ್ನ ಹೊಡೆದುರುಳಿಸಿದೆ. ಇರಾನ್ ಇಸ್ರೇಲ್ ತೈಲ ಘಟಕಗಳ ಧ್ವಂಸ. ಜಾಗತಿಕ ಮಟ್ಟದಲ್ಲಿ ಶುರುವಾಯಿತು ತೈಲ ತಲ್ಲಣ. ಮಧ್ಯಪ್ರಾಚ್ಯ ಮಹಾಯುದ್ಧದಿಂದ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ತಲ್ಲಣ ಶುರುವಾಗಿದೆ. ಕಾರಣ ಇರಾನ್ ಮತ್ತು ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಇರಾನ್ನ ದಕ್ಷಿಣ ಪಾರ್ಸ್ ಅನಿಲ ಘಟಕದ ಮೇಲೆ ಇಸ್ರೇಲ್ ಪಡೆ ಅಟ್ಯಾಕ್ ಮಾಡಿದೆ. ಇದರಿಂದಾಗಿ ತೈಲ ಘಟಕ ಧಗಧಗಿಸಿ ಹೊತ್ತಿ ಉರಿಯುತ್ತಿದೆ. ಮತ್ತೊಂದೆಡೆ ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ನ ಹೈಫಾದಲ್ಲಿನ ತೈಲ ಘಟಕಗಳ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ಇದು ಎರಡೂ ದೇಶಗಳ ಆಂತರಿಕ ತೈಲ ಸರಬರಾಜಿಗೆ ತೊಡಕು ಸೃಷ್ಟಿಸಲಿದೆ ಎನ್ನಲಾಗ್ತಿದೆ. ಮತ್ತೊಂದೆಡೆ ಕತಾರ್ನ ತೈಲ ಘಟಕಗಳನ್ನು ಇರಾನ್ ಟಾರ್ಗೆಟ್ ಮಾಡಿದೆ. ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ಗಳ ಮೂಲಕ ಭಯಾನಕ ದಾಳಿ ನಡೆಸಿದ್ದು ಮಿನಾ ಅಬ್ದುಲ್ಲಾ ಸಂಸ್ಕರಣಾಗಾರ ಹೊತ್ತಿ ಉರಿಯುತ್ತಿದೆ. ಹರ್ಮುಜ್ ಜಲಸಂಧಿಗೆ ಇರಾನ್ ತೆರಿಗೆ. ಜಲಸಂಧಿ ರಕ್ಷಣೆಗೆ USS ಟ್ರಿಪೋಲಿ ಎಂಟ್ರಿ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆಯಿಂದಾಗಿ ಜಗತ್ತಿನ ಆರ್ಥಿಕತೆಯ ಕುತ್ತಿಗೆ ಕಟ್ಟಿದಂತಾಗಿದೆ. ಹೀಗಿದ್ರೂ ಇರಾನ್ ಮಾತ್ರ ಜಲಸಂಧಿಯಲ್ಲಿ ಯಾವುದೇ ರೀತಿಯಲ್ಲೂ ರಾಜಿಗೆ ಸಿದ್ಧವಿಲ್ಲ. ಭಾರತ ಸೇರಿದಂತೆ ಏಷ್ಯಾದ ರಾಷ್ಟ್ರಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಇರಾನ್ ಹರ್ಮುಜ್ ಬಳಕೆಗೆ ಟ್ಯಾಕ್ಸ್ ವಿಧಿಸಲು ಚಿಂತನೆ ನಡೆಸಿದೆ. ಈ ಮೂಲಕ ಯುದ್ಧದಿಂದಾಗಿರೋ ನಷ್ಟವನ್ನ ಇತರೆ ರಾಷ್ಟ್ರಗಳಿಂದ ತೆರಿಗೆ ರೂಪದಲ್ಲಿ ವಸೂಲಿಗೆ ಮುಂದಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಹರ್ಮುಜ್ ಜಲಸಂಧಿಯನ್ನೇ ತಮ್ಮ ವಶಕ್ಕೆ ಪಡೆಯುವುದಾಗಿ ಘೋಷಿಸಿದ್ದಾರೆ. ಜಲಸಂಧಿ ರಕ್ಷಣೆಗಾಗಿ USS ಟ್ರಿಪೋಲಿ ಯುದ್ಧ ನೌಕೆ ಆಗಮಿಸುತ್ತಿದ್ದು 2,000ಕ್ಕೂ ಹೆಚ್ಚು ಸೈನಿಕರು ಜೊತೆಗಿದ್ದಾರೆ. ಹೀಗಾಗಿ ಹರ್ಮುಜ್ ಜಲಸಂಧಿಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ವಿರುದ್ಧ ಯುರೋಪ್ ಕಿಡಿ. ನಿದ್ರೆಯಿಂದ ಎಚ್ಚೆತ್ತ ವಿಶ್ವಸಂಸ್ಥೆ ಯುದ್ಧದ ಬಗ್ಗೆ ಚರ್ಚೆ. ವಾಣಿಜ್ಯ ಹಡಗುಗಳು, ತೈಲ ಘಟಕಗಳು ಟಾರ್ಗೆಟ್ಗೆ ಹಾಗೂ ಹರ್ಮುಜ್ ಜಲಸಂಧಿಯಲ್ಲಿನ ನಿರ್ಬಂಧಕ್ಕೆ ಯುರೋಪಿಯನ್ ಯೂನಿಯನ್ ಕಿಡಿಕಾರಿದೆ. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದೆ. ನಾಗರಿಕರು, ಮೂಲಸೌಕರ್ಯಗಳ ಮೇಲೆ ದಾಳಿ ಒಪ್ಪಲ್ಲ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ನಿಯಮ ಉಲ್ಲಂಘನೆ ಆಗ್ತಿದೆ. ಈ ದಾಳಿ ಬೆದರಿಕೆಗಳನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿವೆ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ವಿಶ್ವಸಂಸ್ಥೆ ಎಚ್ಚರಗೊಂಡಿದ್ದು ತೈಲ ಘಟಕ, ಆರ್ಥಿಕ ಸಂಪನ್ಮೂಲಗಳ ಮೇಲೆ ದಾಳಿಗೆ ಅಸಮಾಧಾನ ಹೊರಹಾಕಿದೆ. ಹೀಗಾಗಿ ಶೀಘ್ರವೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ನಡೆಯೋ ಸಾಧ್ಯತೆ ಇದೆ. ಈ ಮಧ್ಯೆ
ಒಮಾನ್, ಮಲೇಷ್ಯಾ, ಫ್ರಾನ್ಸ್ ಜೊತೆ ಪ್ರಧಾನಿ ಮೋದಿ ಕೂಡ ಚರ್ಚೆ ನಡೆಸಿದ್ದಾರೆ. ರಾಜತಾಂತ್ರಿಕತೆ ಮೂಲಕ ಸಂಘರ್ಷಕ್ಕೆ ತೆರೆ ಎಳೆಯಬೇಕು, ಶಾಂತಿ ಸ್ಥಿರತೆ ಪುನರ್ಸ್ಥಾಪಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತೈಲ ಘಟಕಗಳ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ನೌಕಾಯಾನದ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ನಮ್ಮ ಬೆಂಬಲ ಇದೆ ಅಂತ ಪ್ರಧಾನಿ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಜಾಗತಿಕ ದೇಶಗಳು ಮಧ್ಯಪ್ರಾಚ್ಯ ಯುದ್ಧದ ಕೊನೆಗೂ ಅಲರ್ಟ್ ಆದಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೊಲ್ಲಿ ಯುದ್ಧದ ಎಫೆಕ್ಟ್ ಇಡೀ ವಿಶ್ವದ ನಿರೀಕ್ಷೆಯನ್ನೇ ಉಲ್ಟಾ ಪಲ್ಟಾ ಮಾಡಿದೆ. ಅದರಲ್ಲೂ ಭಾರತದಲ್ಲಿ ಕೊಂಚ ಹೆಚ್ಚಾಗಿಯೇ ತಲ್ಲಣ ಸೃಷ್ಟಿಸಿದೆ. LPG ಬಿಕ್ಕಟ್ಟಿನ ಮಧ್ಯೆ ಈಗ ಪೆಟ್ರೋಲ್ ಬಾಂಬ್ ಬಿದ್ದಿದೆ. ಇದು ಈಗ ಜನರನ್ನ ಸುಡೋದಿಕ್ಕೆ ಆರಂಭಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಮೊದಮೊದಲು ಪರಸ್ಪರ ವಾಯುನೆಲೆಗಳು, ಸೇನೆಗೆ ಸಂಬಂಧಿಸಿದ ಕಟ್ಟಡಗಳ ಮೇಲೆ ದಾಳಿಗಳು ನಡೀತಾ ಇದ್ವು. ಆದ್ರೀಗ ಜಗತ್ತಿಗೆ ಉಸಿರಾಗಿರುವ ತೈಲ ಘಟಕಗಳು ಟಾರ್ಗೆಟ್ ಮಾಡಲಾಗ್ತಿದೆ. ಯುದ್ಧದಾಹಿ ದೇಶಗಳ ಈ ವರ್ತನೆ ಇಡೀ ಜಗತ್ತಿಗೆ ಭಾರೀ ಕಂಪನ ಸೃಷ್ಟಿಸಿದೆ. ಒಂದೆಡೆ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಿಂದ ತೈಲ ಘಟಕಗಳು ಹೊತ್ತಿ ಉರಿತಾ ಇದ್ರೆ, ಮತ್ತೊಂದೆಡೆ ಹರ್ಮುಜ್ ಜಲಸಂಧಿಯಲ್ಲಿನ ಉದ್ವಿಗ್ನತೆ ಜಗತ್ತಿನಲ್ಲಿ ತೈಲದ ಹಾಹಾಕಾರ ಎದ್ದಿದೆ. ಇದರಿಂದಾಗಿ ತೈಲ ಬೆಲೆಯ ಶಾಕ್ ಎದುರಾಗಿದೆ. LPG ಬಿಕ್ಕಟ್ಟಿನ ಮಧ್ಯೆ ತೈಲ ಬೆಲೆ ಏರಿಕೆ ಬಿಸಿ. ಭಾರತದಲ್ಲಿ ಹೆಚ್ಚಾಯಿತು ಪವರ್ ಪೆಟ್ರೋಲ್ ಬೆಲೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತ LPG ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ನಾಗಾಲೋಟದಲ್ಲಿ ಓಡ್ತಿದೆ. ಸದ್ಯ ಬ್ಯಾರೆಲ್ ಕಚ್ಚಾ ತೈಲ $100 ದಾಟಿದ್ದು ಗರಿಷ್ಠ $120 ಸಮೀಪಿಸಿವೆ. ಹೀಗಾಗಿ ಇದರ ನೇರ ಎಫೆಕ್ಟ್ ದೇಶದ ಜನರ ಮೇಲೆ ಬಿದ್ದಿದೆ. ಬೆಲೆ ಸರಿದೂಗಿಸೋ ನಿಟ್ಟಿನಲ್ಲಿ ಭಾರತದಲ್ಲಿ BPCLನ ಸ್ಪೀಡ್, HPCLನ ಪವರ್ ಹಾಗೂ IOCLನ XP95ನಂತಹ ಉನ್ನತ ಕಾರ್ಯಕ್ಷಮತೆಯ ಇಂಧನಗಳಿಗೆ ದರ ಪರಿಷ್ಕರಣೆ ಮಾಡಲಾಗಿದೆ. ಈ ಕಂಪನಿಗಳು ತಮ್ಮ ಪವರ್ ಪೆಟ್ರೋಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ₹2 ಹೆಚ್ಚಳ ಮಾಡಿವೆ. ಬೆಂಗಳೂರಲ್ಲಿ ಪವರ್ ಪೆಟ್ರೋಲ್ ಬೆಲೆ ₹110.43 ಇದ್ದದ್ದು ಈಗ ₹112.70 ಹೆಚ್ಚಳವಾಗಿದೆ. ಸದ್ಯ ಪ್ರೀಮಿಯಂ ಗ್ರೇಡ್ ಪವರ್ ಪೆಟ್ರೋಲ್ ಬೆಲೆ ಮಾತ್ರ ಹೆಚ್ಚಳ ಮಾಡಲಾಗಿದೆ. ಆದರೆ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಕೆಲವೇ ದಿನಗಳಲ್ಲಿ ಸಾಮಾನ್ಯ ಪೆಟ್ರೋಲ್ ದರವೂ ಹೆಚ್ಚಳವಾಗುವ ಆತಂಕ ಎದುರಾಗಿದೆ. ಈ ತರ ಜಾಸ್ತಿ ಆಗ್ತಾ ಇದ್ರೆ ನಮಗೆ ಕಷ್ಟ ಅಲ್ಲ. ನಾವು ಸಾಮಾನ್ಯ ಜನರು ಈಗ ₹1, ₹2 ಅಂತಾನೆ ಜಾಸ್ತಿ ಆಗ್ತದೆ. ಈಗ ನಮಗೆ ಬಜೆಟ್ ಮತ್ತು ಕೆಲಸ ಅದರಲ್ಲಿ ಅದು ನಾವು ಮಾಡೋದು ಕಷ್ಟ ಆಗ್ತದೆ. ಹೆಂಗೋ ನಮ್ಮ ಸರ್ಕಾರ ಆದಷ್ಟು ಕಮ್ಮಿ ಆಗಿ ಮಾಡಿದರೆ ಒಳ್ಳೇದು. ಯಾರ ರಾತ್ರಲ್ಲಿ ₹100 ಪೆಟ್ರೋಲ್ ಹಾಕೋರು ₹200, ₹300 ಸುತ್ತಬೋದು. ಮೈಲೇಜ್ ಅಂತೂ ಬರಲ್ಲ ಗಾಡಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಜಾಸ್ತಿ ಮಾಡಿಬಿಟ್ರೆ ಸಾಮಾನ್ಯರಿಗೆ ಕಷ್ಟ. ಇವಾಗ ದುಡ್ಕೊಂಡು ತಿನ್ನೋದು. ಯಾರು ಕೆಲಸಕ್ಕೆ ಹೋಗ್ಬೇಕು 15 ಅವರ್ 16 ಅವರ್ ಡ್ಯೂಟಿ ಮಾಡಬೇಕು. ಜಾಸ್ತಿ ಮಾಡ್ಕೊಂಡಿದ್ರೆ ಹೆಂಗೆ ಲೆಕ್ಕಾಚಾರ? ಏನು ನಮ್ಗೇನು ಅನುಕೂಲ ಮಾಡ್ತಾ ಇದ್ದಾರೆ ಗೌರ್ಮೆಂಟ್? ಏನು ಅನುಕೂಲ ಮಾಡ್ತಾ ಇಲ್ವಲ್ಲ. ಅಲ್ಲಿ ತರಿಸ್ತಾ ಇದ್ದೀನಿ, ಇಲ್ಲಿ ತರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೊತ್ತು ಬೇರೆ ಏನು ಪಬ್ಲಿಕ್ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಇದೇ ನಮಗೆ ನುಕ್ಸಾನ ಆಗ್ತಾ ಇದೆ ಹೊತ್ತು ನಮ್ಗೇನು ಲಾಭ ಅಂತ ಇಲ್ಲ. ಇದು ಭಾರತದಲ್ಲಿನ ಪರಿಸ್ಥಿತಿಯಾದ್ರೆ ವಿಯೆಟ್ನಾಂನಲ್ಲಿ ಪೆಟ್ರೋಲ್ ಬೆಲೆ ರಾತ್ರೋರಾತ್ರಿ %20 ಹೆಚ್ಚಳ ಮಾಡಲಾಗಿದೆ. ಇದು ವಿಶ್ವವ್ಯಾಪಿ ಪರಿಣಾಮ ಬೀರೋ ಎಲ್ಲ ಸಾಧ್ಯತೆಗಳು ಗೋಚರಿಸುತ್ತಿವೆ. ರಾಜ್ಯದಲ್ಲಿ ತಗ್ಗದ ಕಮರ್ಷಿಯಲ್ ಸಿಲಿಂಡರ್ ಟೆನ್ಷನ್. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಟೆನ್ಷನ್ ರಾಜ್ಯದಲ್ಲಿ ಇನ್ನೂ ತಗ್ಗಿಲ್ಲ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿ ಇರೋ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ ಆಶ್ರಮದಲ್ಲಿರೋ ನಿರಾಶ್ರಿತರಿಗೆ ಅಡುಗೆ ಮಾಡೋದು ಸವಾಲಾಗಿದೆ. ಜನಸ್ನೇಹಿ ಆಶ್ರಮದಲ್ಲಿ 160 ಜನಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ. ಸೊ ಇವ್ರಿಗೆಲ್ಲ ಹಸಿವು ನೀಗಿಸೋದು ಎಷ್ಟು ಕಷ್ಟ ಅಂತ. ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಹಾಗಾಗಿ ಪ್ರತಿದಿನ 165 ಜನ ಒಂದು ಟೈಮ್ ಅಂತ ಹೇಳಿದ್ರೆ ಒಂದು ದಿನಕ್ಕೆ 500 ಜನ ಊಟ ಮಾಡಬೇಕಾಗತ್ತೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಇದು ಪರೋಕ್ಷವಾಗಿ ಅಕ್ಕಿ ವ್ಯಾಪಾರಿಗಳ ಮೇಲೂ ಪ್ರಭಾವ ಬೀರಿದೆ. ಗೋಡೌನ್ನಲ್ಲಿ %25 ಅಕ್ಕಿ ಹಾಗೆ ಉಳಿದಿದೆ. ಕಳೆದ ಒಂದು ವಾರದಲ್ಲಿ %20-25 ಅಕ್ಕಿ ಮಾರಾಟ ಕುಸಿತವಾಗಿದೆ. ಅತ್ತ ಕರಾವಳಿಯಲ್ಲಿ ಗ್ಯಾಸ್ ಲಭ್ಯತೆ ಇಲ್ಲದ ಕಾರಣ ಮೀನು ಊಟದ ಹೋಟೆಲ್ಗಳು ಬಂದ್ ಆಗಿದೆ. ಅನೇಕ ಹೋಟೆಲ್ಗಳು ಮುಚ್ಚಿರುವ ಪರಿಣಾಮವಾಗಿ ಮೀನುಗಾರಿಕೆ ಮೇಲೂ ಹೊಡೆತ ಬಿದ್ದಿದೆ. ಮಲ್ಪೆ ಬಂದರಿನಿಂದ ಮೀನು ರಫ್ತು ನಿಂತಿದೆ.
ಇದುವರೆಗೆ ನಡೀತಿದ್ದ ಯುದ್ಧ ಭಾರತದಲ್ಲಿನ ಜನಸಾಮಾನ್ಯರ ಮೇಲೆ ಅಷ್ಟೇನೂ ಪರಿಣಾಮ ಬೀರಲಿಲ್ಲ. ಇದೀಗ ಪೆಟ್ರೋಲ್ ಬೆಲೆ ಕೂಡ ಹೆಚ್ಚಾಗತೊಡಗಿದ್ದು ಜನಸಾಮಾನ್ಯರ ಮೇಲೆ ಇದರ ಹೊರೆ ಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗಲ್ಫ್ ರಾಷ್ಟ್ರಗಳು ತನ್ನದಲ್ಲದ ತಪ್ಪಿಗೆ ಯುದ್ಧ ಎದುರಿಸುವಂತಾಗಿದೆ. ಯುಎಇ, ಜೋರ್ಡಾನ್ ಸೇರಿದಂತೆ ಹಲವು ದೇಶಗಳು ಅಮೆರಿಕ ಮಾಡಿರೋ ತಪ್ಪಿಗೆ ಬೆಲೆ ತೆತ್ತಿವೆ. ಹೀಗಿದ್ರೂ ಕೂಡ ನೆರವಿನ ನೆಪದಲ್ಲಿ ಟ್ರಂಪ್ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡಲು ಮುಂದಾಗಿದ್ದಾರೆ. ಇರಾನ್ ಯುದ್ಧದ ಮಧ್ಯೆ ಟ್ರಂಪ್ ಶಸ್ತ್ರಾಸ್ತ್ರಗಳ ಸೇಲ್. $16.5 ಬಿಲಿಯನ್ ಯುದ್ಧೋಪಕರಣ ಒಪ್ಪಂದ. ಕಲ್ದಿ ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ತನಗೆ ಸಂಬಂಧವಿಲ್ಲದಿದ್ದರೂ ಅಮೆರಿಕ ಇರಾನ್ ಮೇಲೆ ಯುದ್ಧಕ್ಕಿಳಿದು ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲಾಗುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಯುದ್ಧಕ್ಕೂ ತಮಗೂ ಸಂಬಂಧವೇ ಇಲ್ಲದಿದ್ರು ಯುಎಇ ಮತ್ತು ಜೋರ್ಡಾನ್ನಂತಹ ದೇಶಗಳು ಇರಾನ್ ಕ್ಷಿಪಣಿ ದಾಳಿಯಿಂದ ತತ್ತರಿಸಿ ಹೋಗಿವೆ. ಅದರಲ್ಲೂ ಯುಎಇನ ದೊಡ್ಡ ದೊಡ್ಡ ಕಟ್ಟಡಗಳೇ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ಗಳ ದಾಳಿಗೆ ತುತ್ತಾಗಿವೆ. ಹೀಗಿರುವಾಗ ಅಮೆರಿಕವು ಗಲ್ಫ್ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರದ ನೆರವಿನ ನೆಪ ಹೇಳುತ್ತಾ ಭರ್ಜರಿ ಆದಾಯ ಮಾಡಿಕೊಂಡಿದೆ. ಯುದ್ಧದ ನಡುವೆಯೂ ಅಮೆರಿಕ ತನ್ನ ಆರ್ಥಿಕ ರಕ್ಷಣೆ ಬಲಗೊಳಿಸಿಕೊಳ್ಳಲು ಸರ್ವ ಪ್ರಯತ್ನ ಮಾಡುತ್ತಿದೆ. ಅಮೆರಿಕ ಮಧ್ಯಪ್ರಾಚ್ಯ ದೇಶಗಳೊಂದಿಗೆ ತುರ್ತು ವಿನಾಯಿತಿಗಳೊಂದಿಗೆ ಶಸ್ತ್ರಾಸ್ತ್ರಗಳ ಒಪ್ಪಂದ ಮಾಡಿಕೊಂಡಿದೆ. ಗಲ್ಫ್ ಮಿತ್ರ ರಾಷ್ಟ್ರಗಳ ಜೊತೆ $1,36,000 ಕೋಟಿ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯುಎಇ ಜೊತೆ $7 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಒಪ್ಪಂದ. ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಇರಾನ್ನಿಂದ ಹೆಚ್ಚು ಪೆಟ್ಟು ತಿನ್ನುತ್ತಿರೋ ದೇಶ ಯುಎಇ. ಹೀಗಾಗಿ ಈ ಒಪ್ಪಂದದಲ್ಲಿ ಸಿಂಹಪಾಲು ಶಸ್ತ್ರಾಸ್ತ್ರ ಪಡೆದಿದೆ. $7 ಬಿಲಿಯನ್ ಅಂದರೆ $58,000 ಕೋಟಿ ಮೊತ್ತದ ಶಸ್ತ್ರಾಸ್ತ್ರವನ್ನ ಖರೀದಿಸಲು ಅಮೆರಿಕ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯುಎಇಗೆ ದೀರ್ಘ ಶ್ರೇಣಿಯ ರೇಡಾರ್ಗಳು, ಡ್ರೋನ್ ಪ್ರತಿಬಂಧಕ ವ್ಯವಸ್ಥೆಗಳು, 400 ಅಮ್ರಾಮ್ ಕ್ಷಿಪಣಿಗಳು, F-16 ಯುದ್ಧ ಸಾಮಗ್ರಿಗಳು ಮತ್ತು ಅಪ್ಗ್ರೇಡ್ಗಳನ್ನ ನೀಡಲು ಒಪ್ಪಂದವಾಗಿದೆ. ಕುವೈತ್ ಮತ್ತು ಜೋರ್ಡಾನ್ ದೇಶಗಳಿಗೂ ಶಸ್ತ್ರಾಸ್ತ್ರ ಪೂರೈಸುವ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಕೆಳ ಹಂತದ ವಾಯು ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹಾಗೂ ಸೂಕ್ಷ್ಮ ಸಂವೇದಕ ರೇಡಾರ್ಗಳನ್ನು ನೀಡುವ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇದಕ್ಕಾಗಿ ಸುಮಾರು $70,000 ಕೋಟಿ ಒಪ್ಪಂದವಾಗಿದೆ. ಯುದ್ಧದ ನಡುವೆಯೇ ಶಸ್ತ್ರಾಸ್ತ್ರ ಮಾರಾಟಕ್ಕೆ ಮುಂದಾಗಿರುವ ಅಮೆರಿಕವು ಪ್ರಾದೇಶಿಕ ಸ್ಥಿರತೆಗಾಗಿ ಮಾರಾಟ ಎಂದು ಕಾರಣ ನೀಡಿದೆ. ಯುದ್ಧದಿಂದ ಆರ್ಥಿಕ ಕುಸಿತ ಕಂಡಿರುವ ಅಮೆರಿಕಾಗೆ ಇದು ಆರ್ಥಿಕ ಲಾಭದ ಕಾರ್ಯತಂತ್ರವೆಂದೇ ಹೇಳಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಡಳಿತಾರೂಢ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಟಿಕೆಟ್ ಕಗ್ಗಂಟಾಗಿ ಪರಿಣಮಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಗಾದೆ ಜೋರಾಗಿರೋದರ ಮಧ್ಯೆಯೂ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಇದೇ ಪರಿಸ್ಥಿತಿ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತದೆ ಅಂತ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ಈಗ ನಾಮಪತ್ರವನ್ನು ಸಾಂಕೇತಿಕವಾಗಿ ನಾವು 5 ಜನ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ. ದಾವಣಗೆರೆಯಲ್ಲಿ ಬಿ ಫಾರ್ಮ್ ಇಲ್ಲದೆ ಅಭ್ಯರ್ಥಿಗಳ ನಾಮಪತ್ರ. ಸಮರ್ಥ ಬೆನ್ನಲ್ಲೇ ಅಖಾಡಕ್ಕಿಳಿದ ಮುಸ್ಲಿಂ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈನಲ್ ಮಾಡುವ ಕಸರತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿದ್ರೆ, ಅತ್ತ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸುವ ಮೂಲಕ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಹಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ವಿ. ಗುರುವಾರ ಯುಗಾದಿ ಹಬ್ಬದ ದಿನ ಸಮರ್ಥ ಹೆಸರಲ್ಲಿ ರಾಯರಿಗೆ ಆಪ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ಮಂತ್ರಾಕ್ಷತೆ ಕಳುಹಿಸಿದ ಸುಬುಧೇಂದ್ರ ತೀರ್ಥರು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಆಶೀರ್ವದಿಸಿದ್ದರು. ರಾಯರ ಪ್ರಸಾದ ಸ್ವೀಕರಿಸಿದ ಸಮರ್ಥ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನೇನು ಬಿ ಫಾರ್ಮ್ ಬಂದ ಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದೆ.
ಅದು ಅಲ್ಲದೆ ಶಾಮನೂರು ಶಿವಶಂಕರಪ್ಪ ನನ್ನ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಎಂದು ಭರವಸೆ ನೀಡಿದ್ದರು. ಅದರಂತೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ನೀಡಬೇಕು ಎಂದು ಸಚಿವ ಜಮೀರ್ ಅಹ್ಮದ್ ಖಾನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿತ್ತು. ಇದೀಗ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ. ಹೀಗಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಎಂದಿದ್ದಾರೆ. ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇಲ್ಲ, ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ನಮಗೆ ಬಿ ಫಾರಂ ಸಿಗ್ತೈತಿ, ಮೈನಾರಿಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಎರಡೂ ಕ್ಷೇತ್ರಗಳ ಬಗ್ಗೆ ಸಭೆ ಮಾಡಲಾಯಿತು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಅಭಿಷೇಕ್ ದತ್ ಹಾಜರಾಗಿದ್ರು. ಕೆಪಿಸಿಸಿ ನಡೆಸಿದ ಸರ್ವೆ ರಿಪೋರ್ಟ್ ಆಧರಿಸಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸಿಗುತ್ತದೆ ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಯಿತು. ಐ ಆಮ್ ಹಿಯರ್, ಮೈ ಕೊಲೀಗ್ ಎಐಸಿಸಿ ಸೆಕ್ರೆಟರೀಸ್ ಆರ್ ಹಿಯರ್ ಬಿಕಾಸ್ ಕಾಂಗ್ರೆಸ್ ಪಾರ್ಟಿ ಬಿಲೀವ್ಸ್ even a single person's viewpoint must be heard. Every single Congress karyakarta, every single Congress leader has a right to express their aspiration, express their demand, express their hope, and then we decide as a family, and then we will work unitedly. ಕೆಪಿಸಿಸಿ ಕಚೇರಿಯಲ್ಲಿ ಮುಸ್ಲಿಮರ ಮನವೊಲಿಕೆ ಯತ್ನ. ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಬದ್ಧರಾಗೋಣ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಟಿಕೆಟ್ ಗೊಂದಲ ಪರಿಹಾರಕ್ಕಾಗಿ ಕೆಪಿಸಿಸಿ ಭಾರತ್ ಜೋಡೋ ಭವನದಲ್ಲಿ ಸುರ್ಜೇವಾಲಾ ಸಭೆ ನಡೆಸಿದ್ರು. ಈ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಮೀರ್ ಅಹ್ಮದ್, ಮಧು ಬಂಗಾರಪ್ಪ, ಕೆಎಚ್ ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ, ಆರ್ಬಿ ತಿಮ್ಮಾಪುರ, ರಹೀಂ ಖಾನ್, ತನ್ವೀರ್ ಸೇಠ್, ಸಲೀಂ ಅಹಮದ್, ಎಚ್ ಆಂಜನೇಯ, ಮಂಜುನಾಥ್ ಭಂಡಾರಿ ಜೊತೆಗೆ ಎರಡೂ ಕ್ಷೇತ್ರಗಳ ಮುಖಂಡರು ಭಾಗಿಯಾಗಿದ್ರು. ಸಭೆಯಲ್ಲಿ ಅಲ್ಪಸಂಖ್ಯಾತರ ಮನವೊಲಿಸಲು ಪ್ರಯತ್ನ ನಡೆದಿದ್ದು ಅಂತಿಮವಾಗಿ ಟಿಕೆಟ್ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಅಂತ ಸುರ್ಜೇವಾಲಾ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಸಿಎಂ ಸಭೆಗೂ ಮುನ್ನ ಭಾರೀ ಲಾಬಿ. ಕೆಪಿಸಿಸಿ ಸಭೆಗೂ ಮುನ್ನ ಸುರ್ಜೇವಾಲಾ ಸಿಎಂ ಡಿಸಿಎಂ ಜೊತೆಗೆ ಸಭೆ ನಡೆಸಿದ್ರು. ಆ ಸಭೆಗೂ ಮೊದಲೇ ಸಮರ್ಥ ಪರವಾಗಿ ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಇನ್ನು ಸಮರ್ಥ ಪರವಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಬ್ಯಾಟಿಂಗ್ ಮಾಡಿದ್ದು ಏರ್ಪೋರ್ಟ್ನಿಂದ ಸುರ್ಜೇವಾಲಾ ಜೊತೆಗೆ ಬರುವಾಗ ಈಶ್ವರ್ ಖಂಡ್ರೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಟಿಕೆಟ್ ಹಂಚಿಕೆಗೆ ಭಾರೀ ಕಸರತ್ತು ನಡೆದಿದ್ರು ಇದೆಲ್ಲ ಸಾಮಾನ್ಯ ಎಂದಿದ್ದಾರೆ ಸಚಿವದ್ವಯರು. ಜನ ಯಾರಿಗೆ ಇವತ್ತು ಲೈಕ್ ಮಾಡ್ತಾರೆ, ಯಾರಿಗೆ ಅವರು ಬಯಸ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದ್ ಕಡೆ ಶ್ಯಾಮ್ನವ್ರ ಕುಟುಂಬ ನಾವು ಅವ್ರ ತಂದೆಯವರು ಅದನ್ನ ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂತ ಹೇಳಿ ಬೈ ಎಲೆಕ್ಷನ್ದಾಗ ಕೇಳುವಂತ ಸಹಜ. ಮೀಟಿಂಗ್ ಕೊಡ್ತಾ ಇಲ್ವಾ ನಾವು, ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸ್ ಕೂಡ ಬಹಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅದನ್ನು ಅವರು ಕೂಡ ಸಹ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆ ಟಿಕೆಟ್ ಗೊಂದಲದ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ್ ಮಾತನಾಡಿ, ಮುಖ್ಯಮಂತ್ರಿ, ಪಕ್ಷದ ಅಧ್ಯಕ್ಷರು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಚರ್ಚೆ ಮಾಡಿ ಸುರ್ಜೇವಾಲಾ ಸಾಹೇಬ್ ಜೋಡಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಹೈಕಮಾಂಡ್ ಮುದ್ರೆ ಒತ್ತಬೇಕು. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು, ಖರ್ಗೆ ಸಾಹೇಬರು, ಅದು AICC ಅಧ್ಯಕ್ಷ ಮುದ್ರೆ ಒತ್ತಿದಾಗ ಮಾತ್ರ ಫೈನಲ್. ಮುದ್ರೆ ಒತ್ತಿದ ನಂತರ ನಿಮ್ಗೆ ಹೇಳ್ತಿದ್ದೀನಿ ಯಾವ್ದು ಕ್ಯಾಂಡಿಡೇಟ್. ಈ ನಡುವೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಇಂದು ಶುಭ ದಿನ ಎನ್ನುವ ಕಾರಣಕ್ಕೆ 5 ಮುಖಂಡರ ಜೊತೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪತ್ನಿ ಸಮೇತರಾಗಿ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನು ತೆಗೆದುಕೊಳ್ಳುವಂತ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದಾವೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ
ಬೇರೆ ಬೇರೆ ಇರ್ತದೆ. ಸರ್ಕಾರ ಮಣಿಸುವಂಥದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ. ಸರ್ಕಾರ ಬಂದು ಟಿಕಾಣಿ ಹುಡುತ್ತಲ್ಲ, ಹುಡುಗರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟೇ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಟಿಕಾಣಿ ಹುಡ್ತಾರೆ. ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆದ್ದೇ ಗೆಲ್ತೀವಿ, ಅದರ ಎರಡನೇ ಮಾತಿಲ್ಲ. ಯಾವಾಗಲೂ ಕೂಡ ಕಾಂಗ್ರೆಸ್ ನಮ್ಮ ಎದುರಾಳಿ. ಚುನಾವಣೆ ಏನು ತಂತ್ರಗಾರಿಕೆ ಮಾಡಬೇಕು ಮಾಡ್ತೀವಿ, ಗೆಲ್ತೀವಿ. ಹೊಸ ವರ್ಷ ಶಾಕಿಂಗ್ ನ್ಯೂಸ್. ಅಸಮಾಧಾನ ಅಲ್ಲ, ಮತ್ತೆ ಖಂಡಿತ ಅಸಮಾಧಾನ ಇಲ್ಲ, ಶಾಕಿಂಗ್ ನ್ಯೂಸೇ. ಏನಪ್ಪ, ನಮ್ಮ ಹಿರಿಯರು ಟಿಕೆಟ್ ಕೊಡಲಿ, ಪಕ್ಷ ತೀರ್ಮಾನ, ಮೊನ್ನೆ 5 ಜನ ಪ್ಲಸ್ 3 ಆಕಾಂಕ್ಷಿಗಳು, 5 ಜನ ಪ್ಲಸ್ 3 8 ಜನ ಇದ್ದರು. ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ವರಿಷ್ಠರು ನಮ್ಮನ್ನೆಲ್ಲ ಕೂರಿಸಿ ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ. ಈಗಲೂ ಸ್ವಾಗತ ಮಾಡಿದ್ವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸವಾಲು. ಈ ಸವಾಲನ್ನು ಸ್ವೀಕಾರ ಮಾಡಿ ಪ್ರಜ್ಞಾವಂತ ಮತದಾರರು 100ಕ್ಕೆ 100 ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸ್ತಾರಂಥ ವಿಶ್ವಾಸ ನಮಗಿದೆ. ನಾಮಪತ್ರ ಸಲ್ಲಿಕೆಗೆ ಇನ್ನೆರಡು ದಿನ ಕಾಲಾವಕಾಶ ನೀಡಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಬಿಜೆಪಿ ಮನವಿ ಮಾಡಿದೆ. ಸಾಲು ಸಾಲು ರಜೆ ಬಂದಿರುವ ಹಿನ್ನೆಲೆ 2 ದಿನ ವಿಸ್ತರಿಸಲು ಮನವಿ ಮಾಡಲಾಗಿದೆ. ನಾಮಪತ್ರ ಸಲ್ಲಿಕೆಗೆ 23 ಕೊನೆಯ ದಿನವಾಗಿದ್ದು, ರಜೆ ಹೊರತಾಗಿ ಕೇವಲ 5 ದಿನ ಮಾತ್ರ ಕಾಲಾವಕಾಶ ಸಿಕ್ಕಂತಾಗಿದೆ. ಅಗತ್ಯ ದಾಖಲೆ ಸಿದ್ಧಪಡಿಸಿಕೊಳ್ಳಲು ಸಮಯಾವಕಾಶ ಬೇಕು ಎಂದು ಮನವಿ ಮಾಡಲಾಗಿದೆ. ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಗೊಂದಲ ಕಗ್ಗಂಟಾಗಿ ಪರಿಣಮಿಸಿದ್ದು, ಹೈಕಮಾಂಡ್ ಒಮ್ಮತದ ನಿರ್ಧಾರ ಮಾಡುತ್ತಾ ಅಥವಾ ಟಿಕೆಟ್ ಘೋಷಣೆಯಾದ ಬಳಿಕ ನಾಯಕರನ್ನ ಸಮಾಧಾನ ಮಾಡುವ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಮಲ್ಲಿಕಾರ್ಜುನ್ ಸಭೆಯಿಂದ ದೂರ ಉಳಿದಿರುವುದು ಕುತೂಹಲ ಮೂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.